ಮಗು ಹುಟ್ಟಿದಾಗ ಜನನ ಆದ್ಮೇಲೆ ಅದಕ್ಕೆ ಕಾಮಾಲೆ ಈ ಜಾಂಡಿಸ್ ಏನ್ ಹೇಳ್ತೀವಿ ತುಂಬಾ ಸಾಮಾನ್ಯವಾಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಾದ ಹಾಸ್ಪಿಟಲೈಸೇಷನ್ ಅಡ್ಮಿಷನ್ ಅವಶ್ಯಕತೆ ಇರಲ್ಲ. ಆದ್ರೂ ಇದು ಜಾಸ್ತಿ ಆಗ್ಬಾರ್ದು ಅಂದ್ರೆ ತಾಯಿ ಏನ್ ಮಾಡ್ಬೇಕು, ಎವ್ರಿ 2 ಅವರ್ಲಿ 2 ತಾಸ್ಕೊಮ್ಮೆ ಎದೆ ಹಾಲು ಉಣಿಸ್ಬೇಕು. ಮತ್ತೆ ತಾಯಿ ಮಗುವಿಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಆಗ್ಬೇಕು. ಆ ಮಗುವಿನ ಚೆನ್ನಾಗಿ ಒಂದು ಮಮಿಫಿಕೇಶನ್ ಅಂದ್ರೆ ಚೆನ್ನಾಗಿ ಆ ಮಗುವಿಗೆ ಬೆಚ್ಚಗಿಡ್ಬೇಕು. ಯೂರಿನ್ ಪಾಸ್ ಮಾಡ್ಬೇಕು ಮತ್ತೆ ಮೋಷನ್ ಪಾಸ್ ಮಾಡ್ಬೇಕು. ಈ ರೀತಿ ಮಾಡೋದ್ರಿಂದ ಅದು ಸಾಮಾನ್ಯವಾಗಿ ಇದೇ ನಾವು ಫಿಸಿಯೋಲಾಜಿಕಲ್ ಜಾಂಡಿಸ್ ಏನ್ ಹೇಳ್ತೀವಿ ಇದು ಕಡಿಮೆ ಆಗುತ್ತೆ. ಇದು ಯಾಕಾಗುತ್ತೆ ಅಂದ್ರೆ ಮಗು ಹುಟ್ಟಿದಾಗ ಮಗುವಿನ ಲಿವರ್ ಏನಿರುತ್ತೆ ಅದು ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ, ಇನ್ನು ಇಮ್ಯಾಚೂರ್ ಇರುತ್ತೆ. ಹಾಗಾಗಿ ಇದು ಜಾಂಡಿಸ್ ಆಗುತ್ತೆ. ಇನ್ನೊಂದು, ಇದು 24 ಗಂಟೆ ಒಳಗೆ ಇದು ಜಾಸ್ತಿ ಆದ್ರೆ, ಮಗು ಬಹಳ ಸುಸ್ತಾಗಿದೆ, ಮಗು ಚೆನ್ನಾಗಿ ಹಾಲು ಕೊಡ್ತಾ ಇಲ್ಲ ಅಂದ್ರೆ ವೈದ್ಯರನ್ನ ಭೇಟಿ ಆಗೋದು ತುಂಬಾ ಮುಖ್ಯವಾಗಿರುತ್ತೆ. ನವಜಾತ ಶಿಶು ಇದನ್ನ ಅದಕ್ಕೆ ಏನಾದ್ರೂ ನಿಮ್ಗೆ ಆರೋಗ್ಯದ ಟಿಪ್ಸ್ ಬೇಕಾ ಅಂದ್ರೆ ಹೆಲ್ತ್ ಅಂತ ಕಮೆಂಟ್ ಮಾಡಿ. ಸೊ ಇನ್ನಿತರ ಟಿಪ್ಸ್ ಗಳನ್ನ ನಿಮ್ಗೆ ಶೇರ್ ಮಾಡ್ತೀನಿ. ಇದೇ ರೀತಿ ಹೆಲ್ತ್ ಕಂಟೆಂಟ್ ಗಾಗಿ ನಮ್ಮ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ.